ನೋಡಿ, ಈಗ ಅನೇಕ ಮರ್ಡರ್ಗಳಾಗ್ತದೆ. ಎಲ್ಲ ಮರ್ಡರು ಹತ್ಯೆಗಳು ಯಾವ ಕಾರಣಕ್ಕಾಗಿದೆ ಅದು ತಿಳ್ಕೊಂಡು ಅದರ ಅನುಸಾರ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತದೆ. ಇದು ಅದಕ್ಕೋಸ್ಕರ ನಮ್ಮ ಉದ್ದೇಶ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡಿದಾಕಬೇಕು, ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ಥರ ಹಲವಾರು ಹತ್ಯೆಗಳು ಆಗ್ತಾ ಇರ್ತದೆ. ಸೊ ಪ್ರತಿಯೊಂದು ಹತ್ಯೆ ಆಗಿರ್ತಕ್ಕಂಥವರ ಮನೆಗೆ ಸರ್ಕಾರದಿಂದ ಹೋಗಬೇಕು ಅಂತ ಆ ಥರದ್ದೇನಿಲ್ಲ, ಪ್ರತಿನಿಧಿಯಲ್ಲಿ ಹೋಗಬೇಕು ಅಂತ ಏನಿಲ್ಲ. ಅವರು ಮನವಿ ಅವ್ರು ಕೊಟ್ಟಿದ್ದಾರೆ, ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ಅವರು ಎಲ್ಲ ನಾನು ಗೃಹ ಇಲಾಖೆಯ ವಿಷಯಗಳ ಬಗ್ಗೆ ನಾನು ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಸುಭಾಷ್ ಶೆಟ್ಟಿಯ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರೆಲ್ಲರನ್ನು ಹಿಡಿದಾಕುವಂಥ ಕೆಲಸ ನಮ್ಮ ಪೊಲೀಸವರು ಯಶಸ್ವಿಯಾಗಿ ಮಾಡಿದ್ದಾರೆ. ಆಯಿತಾ? ಸೊ ಎಲ್ಲ ಕೆಲಸ ಜವಾಬ್ದಾರಿತವಾಗಿ ನಮ್ಮ ಪೊಲೀಸವ್ರು ಮಾಡಿರೋದ್ರಿಂದ ಇದು NIAಗೆ ಕೊಡಬೇಕೋ ಬೇಡವೋ ಅಂತ ನಾವೇ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲೋ ಬೇರೆ ಕಡೆ ಇದ್ದಾರೆ, ಸಿಗ್ತಾ ಇಲ್ಲ ಅವರು ಅಂತ ಆ ಥರದ ಅದು ಗೊತ್ತಿಲ್ಲ ಏನಾಯಿತು ಅಂಥ ಒಂದು ಸಂದರ್ಭ ಬಂದಾಗ ನಾವು ಯೋಚನೆ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಪೊಲೀಸು ಅತ್ಯಂತ ಯಶಸ್ವಿಯ ಒಂದು ಕಾರ್ಯಾಚರಣೆ ಮಾಡಿ ಒಂದೇ ದಿವಸದಲ್ಲಿ ಅನೇಕ ಜನರನ್ನು ಹಿಡಿದಾಕಿ ಮತ್ತು ಅದರ ಒಂದು ಮೂಲ ಏನು ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಅವರು ಯಶಸ್ಸು ಕಂಡಿದ್ದಾರೆ. ನನ್ನ ಅಭಿನಂದನೆ ಪೊಲೀಸವ್ರಿಗಿದೆ. ಈಗ ಹಿಂದೆ ನಾವು ಅನೇಕ ಪ್ರಕರಣಗಳಲ್ಲಿ CBI ಕೊಟ್ಟಿದ್ದೀವಿ ಕೇಸ್ಗಳನ್ನ. ಅನೇಕ ಪ್ರಕರಣಗಳಲ್ಲಿ CBI ಏನೂ ಮಾಡೋಕ್ಕಾಗಿಲ್ಲ. ಅದರಿಂದ ಅವರು ಕೊಟ್ಟಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಏನಲ್ಲ. ನಮ್ಮ ಉದ್ದೇಶ ಸರಿಯಾಗಿದ್ದರೆ ಯಾವುದೂ ಸಮಸ್ಯೆ ಆಗೋಲ್ಲ. ಸರ್ಕಾರ ಸ್ಪಂದಿಸ್ತದೆ, ಸರ್ಕಾರ ನಿಷ್ಪಕ್ಷಪಾತವಾಗಿದೆ, ಸರ್ಕಾರ ಯಾರಿಗೂ ಕೂಡ ರಕ್ಷಣೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಎಲ್ಲ ಆ್ಯಂಗಲಲ್ಲೂ ಕೂಡ ಪೊಲೀಸವರು ಇವತ್ತು ಕೂಡ ತನಿಖೆ ಮಾಡ್ತಾಯಿದ್ದಾರೆ. ಬೇರೆ ಏನಾದರೂ ಆ್ಯಂಗಲ್ ಇದೆಯಾ ಇದಕ್ಕೆ, ಬೇರೆ ಏನಾದರೂ ಸಂಘಟನೆಗಳು ಇದ್ದಾರಾ ಇದಕ್ಕೆ, ಅದನ್ನು ಕೂಡ ನೋಡ್ತಾ ಇದ್ದಾರೆ. ನೋಡಿ, ಅವರ ಊಹಾಪೋಹಾಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಆಯಿತಾ? ಇವತ್ತು ದಿಟ್ಟ ಕ್ರಮ ತೆಗೆದುಕೊಂಡು ನಾವು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಿದ್ದೀವಿ. ಇದಕ್ಕೆ ಪರ್ಯಾಯವಾಗಿ ಇನ್ನೂ ಏನೇನೋ ಇದೆ ಅಂತ ಕಪೋಕಲ್ಪಿತ ವಿಚಾರಗಳು ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾವ ಒಂದು ಎವಿಡೆನ್ಸ್ ಮೇಲೆ ನಾವು ಮಾತಾಡಬೇಕಾಗ್ತದೆ. ಇನ್ನೇನಾದರೂ ಅಂಶಗಳು ಅವರು ಸ್ಪಷ್ಟ ಮಾಹಿತಿ ಇದ್ದರೆ ಅವ್ರು ಕೊಡಬೇಕು ನಮಗೆ. ಈ ಥರ ನಮ್ಮ ಹತ್ರ ಸ್ಪಷ್ಟ ಮಾಹಿತಿ ಇದೆ, ಇಂಥವ್ರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇವರ ಒಂದು ಕೈವಾಡ ಇದೆ ಅಂತ ಸ್ಪಷ್ಟ ಮಾಹಿತಿ ಕೊಟ್ಟರೆ ನಾವು ಅದ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಹೇಳಿದ ಇವತ್ತು ಕೂಡ ಇನ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ ಅಂತಲೂ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಟಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.